ಈ ವರ್ಷ ವಿಶ್ವ ಹಿರಿಯ ನಾಗರಿಕ ದಿನಾಚರಣೆಯನ್ನ ವಿಶ್ವಸಂಸ್ಥೆಯು ಒಂದು ಹೊಸ ಘೋಷಣೆಯನ್ನ ಮಾಡಿದೆ. ಆ ಘೋಷಣೆ ಏನಪ್ಪಾ ಅಂತಂದ್ರೆ, ಘನತೆಯ ಬಾಳಿನೊಂದಿಗೆ ವಯೋಪಕ್ವತೆ, ವಿಶ್ವಾದ್ಯಂತ ಹಿರಿಯ ಜೀವಿಗಳಿಗೆ ಆರೈಕೆ ಮತ್ತು ಬೆಂಬಲ ವ್ಯವಸ್ಥೆಗಳನ್ನು ಸದೃಢಗೊಳಿಸುವುದರ ಮಹತ್ವ. ಈ ಘೋಷವಾಕ್ಯದಿಂದ ಇಡೀ ಜಗತ್ತಿನಲ್ಲಿ ಹಿರಿಯ ನಾಗರಿಕರ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಪ್ರತಿ ವರ್ಷನೂ ಕೂಡ ಇದನ್ನ ಆಚರಣೆ ಮಾಡ್ಕೊಂಡು ಬರ್ತಾ ಇದೆ. ಇವತ್ತು 2011ರ ಜನಗಣತಿಯ ಪ್ರಕಾರ ಕರ್ನಾಟಕದಲ್ಲಿ 57,91,000 ಹಿರಿಯ ನಾಗರಿಕರು ಇದ್ದಾರೆ. 57,90,000 ಈಗಿನ್ನೂ ಜಾಸ್ತಿ ಇರಬೇಕು. ಯಾಕಂದ್ರೆ ಜನಸಂಖ್ಯೆ ಇವತ್ತು ಕರ್ನಾಟಕದ್ದು 7 ಕೋಟಿ ಆಗಿದೆ. ಹಾಗಾಗಿ ಇನ್ನು 2011 ಆದ್ಮೇಲೆ ಜನಗಣತಿ ಆಗಿಲ್ಲ. ಆ ಜನಗಣತಿ ಆದ್ಮೇಲೆ ಗೊತ್ತಾಗುತ್ತೆ. ಹಿರಿಯರು ನಾವು ಅವರನ್ನ ಗೌರವಿಸಬೇಕು. ಮತ್ತೆ ಅವರಿಗೆ ನಮನವನ್ನ ಕೂಡ ಸಲ್ಲಿಸಬೇಕಾಗ್ತದೆ. ಹಿರಿಯರ ಅನುಭವ ಇದೆಯಲ್ಲ, ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಸಾಂಸ್ಕೃತಿಕವಾಗಿರ್ಬೋದು. ಈ ಅನುಭವಗಳನ್ನ ನಾವು ಗೌರವಿಸಿ ಅವುಗಳ ಪಾಲನೆ ಕೂಡ ಮಾಡಬೇಕಾದದ್ದು ಅತ್ಯಂತ ಅವಶ್ಯ. ಬಹಳ ಜನ ಹಿರಿಯರಿಗೆ ಗೌರವ ಕೊಡದೇ ಇರತಕ್ಕಂಥ ನಡತೆ ಇದೆಯಲ್ಲ, ಅದು ಸಮಾಜದ ಹಿತದೃಷ್ಟಿಯಿಂದ ಒಳ್ಳೆ ನಡವಳಿಕೆ ಅಲ್ಲ. ನಾವೆಲ್ಲರೂ ಕೂಡ ಹಿರಿಯರ ಮಾರ್ಗದರ್ಶನ, ಅವರ ಅನುಭವ ಇದೆಯಲ್ಲ, ಅದರಿಂದ ಅನೇಕ ವಿಚಾರಗಳನ್ನ ತಿಳ್ಕೊಳ್ಳಲಿಕ್ಕೆ ಸಾಧ್ಯ. ಇದು ಮಾನವ ಸಹಜವಾದದ್ದು. ಬಾಲ್ಯ, ಯೌವನ, ವೃದ್ಧಾಪ್ಯ ಇವೆಲ್ಲ ಮಾನವ ಸಹಜವಾದಂತ ವಿಚಾರಗಳು. ಅದರಿಂದ ನಾವು ಇವತ್ತು ಬಾಲ್ಯದಲ್ಲಿದ್ದವರು ವಯಸ್ಕರಾಗಲೇಬೇಕು, ವಯಸ್ಕರಾದವರು ವೃದ್ಧಾಪ್ಯವನ್ನು ಅನುಭವಿಸಲೇಬೇಕಾಗ್ತದೆ. ಸೊ ಅವರೆಲ್ಲರೂ ಕೂಡ ಅವರು ಮಾಡಿದಂತ ಸಾಮಾಜಿಕ ಕೊಡುಗೆಗಳಿದಾವಲ್ಲ, ಅವು ಬಹಳ ಮುಖ್ಯ. ಈಗ ಕೆಲವು ಹಿರಿಯ ನಾಗರಿಕರಿಗೆ ಇಲಾಖೆ ವತಿಯಿಂದ
ಗೌರವಿಸ್ತಕ್ಕಂಥ ಕೆಲಸ ಆಯ್ತು. ಅವ್ರನ್ನ ಬರೀ ಗೌರವಿಸೋದಲ್ಲ, ಅವರ ಜೀವನದಲ್ಲಿ ಏನ್ ಸಾಧನೆಗಳನ್ನು ಮಾಡಿದ್ದಾರೆ, ಆ ಸಾಧನೆಗಳು ಯುವ ಸಮುದಾಯಕ್ಕೆ ಸ್ಫೂರ್ತಿಯಾಗಬೇಕು. ಅದಕ್ಕೋಸ್ಕರ ಅವರನ್ನ ಗೌರವಿಸೋದು, ಅವರನ್ನ ಸನ್ಮಾನಿಸೋದು. ನಾವು ಜೀವನದಲ್ಲಿ ಸಾಧನೆ ಎಲ್ರಿಗೂ ಮಾಡಕ್ ಸಾಧ್ಯ ಆಗ್ತದೆ. ಅವಕಾಶಗಳನ್ನ ಸದುಪಯೋಗ ಮಾಡಿಕೊಂಡು, ಅವಕಾಶಗಳು ಸಿಕ್ಕಿದಾಗ ಅದನ್ನ ಸದುಪಯೋಗ ಮಾಡಿಕೊಂಡು ಸಾಧನೆ ಕೈಯೇರಿದೆಯಲ್ಲ, ಅದು ಸಮಾಜಕ್ಕೆ ಮಾಡತಕ್ಕಂಥ ದೊಡ್ಡ ಕೊಡುಗೆ. ನಮ್ಮ ಜೀವನ ಪ್ರತಿಯೊಬ್ರು ಕೂಡ ಸಾರ್ಥಕ ಮಾಡ್ಕೋಬೇಕು. ಹುಟ್ಟು ಆಕಸ್ಮಿಕ, ಸಾವು ಗ್ಯಾರಂಟಿ. ಎಲ್ಲರೂ ಸಾಯಲೇಬೇಕಾಗ್ತದೆ. ಆ ಹುಟ್ಟು ಸಾವುಗಳ ಮಧ್ಯೆ ಇದೆಯಲ್ಲ, ನಾವು ಬದುಕಿರ್ತೀವಲ್ಲ, ಆ ಬದುಕು ಸಾರ್ಥಕ ಆಗಿದೆಯಾ ಇಲ್ವಾ ಅಂತೇಳಿ ಒಮ್ಮೆ ಹಿಂದಿರುಗಿ ನೋಡ್ತಕ್ಕಂಥದ್ದು ಪ್ರತಿಯೊಬ್ಬರ ಕರ್ತವ್ಯ. ನಮಗೆ ನಾವು ನಮ್ಮ ಜೀವನ ಸಾರ್ಥಕ ಆಯ್ತಪ್ಪ, ನಾವು ಹುಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ನಿಮ್ಮ ಆತ್ಮ ಹೇಳ್ಬೇಕು. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಇದ್ರು, ನ್ಯಾಯಾಲಯಗಳಿರ್ತವೆ ಕಾನೂನು ರೀತಿ, ಕಾನೂನನ್ನ ಪಾಲನೆ ಮಾಡಬೇಕು. ನ್ಯಾಯಾಲಯಗಳಿಗಿಂತಲೂ ದೊಡ್ಡ ನ್ಯಾಯಾಲಯ ಯಾವುದಪ್ಪ ಅಂತಂದ್ರೆ ಆತ್ಮ. ಈ ಆತ್ಮ ನಮಗೆ ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಹೇಳಿದ್ರೆ ಅದು ನಮ್ಮ ಸಾರ್ಥಕವಾಗುತ್ತದೆ. ಮತ್ತೆ ನಾವೆಲ್ಲರೂ ಕೂಡ ಮಾನವರು, ನಾವೆಲ್ಲರೂ ಮಾನವರಾಗಿ ಬದುಕಿದೀವ ಅಂತಕ್ಕಂಥದ್ದು ಬಹಳ ಮುಖ್ಯ. ಸಮಾಜದಲ್ಲಿ ಇವತ್ತು ಕೂಡ ಅನೇಕ ಕಂದಾಚಾರಗಳು, ಮೌಢ್ಯಗಳಿದ್ದಾವೆ. ಆ ಕಂದಾಚಾರಗಳಿಗೆ, ಮೌಢ್ಯಗಳಿಗೆ ಜೋತ್ ಬೀಳದೇನೆ ನಾವು ವೈಚಾರಿಕವಾಗಿ, ವೈಜ್ಞಾನಿಕವಾಗಿ ಯೋಚನೆ ಮಾಡೋದೋ, ಮಾನವರಾಗಿ ಬದುಕುದೋ ಅಂತಕ್ಕಂಥದ್ದು ಬಹಳ. ಕುವೆಂಪು ಏನ್ ಹೇಳ್ತಾರೆ ಅಂತಂದ್ರೆ, ನಾವು ಹುಟ್ಟುವಾಗ ವಿಶ್ವಮಾನವರಾಗಿ ಹುಟ್ಟುತ್ತೀವಿ, ನಾವು ಸಾಯುವಾಗ ಅಲ್ಪ ಮಾನವರಾಗ್ಬಿಡ್ತೀವಿ. ನಾವ್ಯಾರು ಕೂಡ ವಿಶ್ವಮಾನವರಾಗಲಿಕ್ಕೆ ಪ್ರಯತ್ನ ಮಾಡಬೇಕು ಹೊರತು ಅಲ್ಪ ಮಾನವರಾಗಬಾರದು. ಇದನ್ನ ಹಿರಿಯರಿಂದ ನಾವು ಕಲ್ತ್ಕೋಬೇಕಾಗುತ್ತೆ, ಅವರ ಬದುಕಿನಿಂದ ಕಲ್ತ್ಕೋಬೇಕಾಗುತ್ತೆ, ಅವರ ಅನುಭವಗಳಿಂದ ಕಲ್ತ್ಕೋಬೇಕಾಗುತ್ತೆ. ಎಲ್ಲರೂ ಸರ್ಕಾರದ ಮೇಲೆ ಅವಲಂಬನೆಯಾಗಿರೋದಿಲ್ಲ. ಸರ್ಕಾರದ ಮೇಲೆ ಅವಲಂಬನೆ ಆಗದೆ ಇರತಕ್ಕಂಥ ಅನೇಕ ಜನರಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣ್ತಾ ಇದ್ದೀವಿ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದ್ದವು. ಅವ್ರ ಮನೆಯಲ್ಲಿ
ಅನುಕೂಲಗಳಿದ್ರೂ ಕೂಡ ವೃದ್ಧಾಶ್ರಮ ಸೇರ್ಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಕಾರಣ ಯಾಕಪ್ಪ ಅಂತಂದ್ರೆ ಮಕ್ಕಳು ವಿದೇಶಕ್ಕೆ ಹೊರಟೋಗ್ಬಿಡ್ತಾರೆ, ವಿದೇಶದಲ್ಲಿ ಎಲ್ಲೋ ಕೆಲಸದಲ್ಲಿ ಇರ್ತಾರೆ, ಇಲ್ಲಿ ಅಪ್ಪ ಅಮ್ಮ ಅಷ್ಟೇ ಇರ್ತಾರೆ. ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅಥವಾ ಇಬ್ರು ಇರ್ಬೋದು. ಪಾಪ ಅವರು ಸ್ವಂತ ಜೀವನ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದಕ್ಕೋಸ್ಕರ ವೃದ್ಧಾಶ್ರಮ ಸೇರಿಸ್ಬಿಡ್ತಾರೆ. ನಾವು ಈಗ ನೋಡಿದ್ರು ವೃದ್ಧಾಶ್ರಮದಲ್ಲಿ ಇರ್ತಕ್ಕಂಥವ್ರು ಅವರ ಚಟುವಟಿಕೆಗಳನ್ನೆಲ್ಲ ನೋಡ್ತಾ ಇದ್ರು. ಅವರನ್ನ ಖುಷಿಯಾಗಿ ಇಡಬೇಕಾಗಿರ್ತಕ್ಕಂಥದ್ದು, ಅವರನ್ನ ಆರೋಗ್ಯವಾಗಿ ಇಡಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ, ಸರ್ಕಾರದ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾರೆ.